ಮಂದಾಕಿನಿ ಸಿನಿಮಾ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟಲ್ಲಿ ನೀವು ತುಂಬ ಬೇಸರವಾಗಿ ಹೇಳ್ತೀವಿ, ಇದು ನನ್ನ ಕೊನೆಯ ಸಿನಿಮಾ ಅಂತೇಳಿ ಒಂದು ಎಲ್ಲರಿಗೂ ಕರೆದು ಮೂಮೆಂಟ್ ಕೊಡ್ತೀರಿ. ಯಾಕೆ ಅಷ್ಟು ಬೇಸರ ಆಯಿತು ಅಂತ? ಪ್ರಥಮ ಹಾಗೂ ಅಂತಿಮ ಕಾಣಿಕೆ ಅಂತೇಳಿ ಮೂಮೆಂಟ್ ರೆಡಿ ಮಾಡಿಸ್ದೆ. ಯಾರು ಕೊಟ್ಟಿಲ್ಲ ಸಿನಿಮಾದಲ್ಲಿ. ಪ್ರಥಮವಾಗಿ ಅಂತಿಮ ಕಾಣಿಕೆ, ಪ್ರಥಮವಾಗಿ ಅಂತಿಮ ಕಾಣಿಕೆ ಅಂತ ಮೂಮೆಂಟ್ ಕೊಟ್ಟೆ. ಹೌದು, 108 ಇಷ್ಟ ಮೋಸ ಆಗಿರೋದು, ಎಲ್ಲರಾಗಿರೋದು, ಆ ಥರ ಭಾಷೆಗಳು ಬರ್ತಾ ಇರೋದು ಎಲ್ಲ ಇದೆ. ಅದಕ್ಕೆ ಇವತ್ತರೆಗೂ ಯೂಸ್ ಗಿಡ್ಡೆ ಕೊಟ್ಕೊಂಡು ಮಾಡಿದ್ದಾರೆ. ಎಲ್ಲ ರಾಜಕೀಯ ಆಯಿತು. ಜನ ಗಾಂಧಿನಗರದಲ್ಲಿ ನನ್ನ ಸಿನಿಮಾಗೆ ದೊಡ್ಡದಾಗಿ ಯಾರು ಪೋಸ್ಟರ್ ಮಾಡಿಸಿದ್ದಾರೆ. ಏನ್ ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಯಾರು ಹುಡ್ಕಕ್ ಹೋಯ್ತೀರಿ? ನಿಮ್ಮ ಸಿನಿಮಾ ಹೌದೌದು, ಡಿಆರ್ ಹಾಕಿ ಎಲ್ಲ ಕಡೆ ಡಿಆರ್ ಹಾಕ್ಬಿಟ್ಟಿದ್ದಾರೆ ರಿಲೀಸ್ ಅಂತ. ಇಲ್ಲಿ ಥಿಯೇಟ್ರು ನಿಮಗೆ ಸಿಗ್ಲಿಲ್ಲ ಮಂದಾಕಿನಿಗೆ? ಮತ್ತಾಗಿ ಏನು ಸಿಕ್ಲಿಲ್ಲ, ದುಡ್ಡೇ ಬರಲಿಲ್ಲ. ಯಾರು ಓಪ್ಲೆಸ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂತ ಸ್ಕ್ರೀನ್ ತಗೊಂಡ, ಸ್ಯಾಟಲೈಟ್ ತಗೊಂಡ, ಸುವರ್ಣ ಆಗಿರುತ್ತೆ. ಮತ್ತೆ ಇಂಡಸ್ಟ್ರಿ ಅವನೇ, ನಾನೇನು ಹೆಸರು ಹೇಳಕ್ ಹೋಗಲ್ಲ, ಇಂಡಸ್ಟ್ರಿಲಿ ಇದೆ. ಅವನುವೆ ದುಡ್ಡು ಬರಲಿಲ್ಲ. ಅವ್ನು ನಮಗೆ 40 ಲಕ್ಷ 35 ಲಕ್ಷಕ್ಕೆ ನಾನು ತಗೊಂಡ, 10 ಲಕ್ಷ ಅಡ್ವಾನ್ಸ್ ಕೊಟ್ಟ, ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡಿಸ್ಕೊಂಡ. ನಮ್ಗೇನು ಗೊತ್ತಿಲ್ಲ ಅಗ್ರಿಮೆಂಟ್ ಓದೋದು ಏನಿದೆಯಲ್ಲ, ಮಾಮೂಲಿ ಮಾಡ್ತಾರೆ, ಮಾಡ್ಕೊಟ್ಟು ನಂಬಿಕೆ. ಅದ್ರಲ್ಲಿ ಬರ್ತಿದ್ದ ಒಂದು ಕಾಲಮಲ್ಲಿ 6 ತಿಂಗಳಲ್ಲಿ ನೀವು ಎ ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡಿ ಯು ಸರ್ಟಿಫಿಕೇಟ್ ಕೊಟ್ಟರೆ ನಾನು ಮಿಕ್ಕಿದ್ರು ರಿಲೀಸ್ ಮಾಡ್ತಿಲ್ಲ, ಮಾಡಲ್ಲ, ಮುಟ್ಕೋಲ್ ಹಾಕೋತೀನಿ ಅಂತ ಬರ್ದಿದ್ದ ಒಂದು ಕಾಲಂ ಬರ್ದಿದ್ದ, ಗೊತ್ತಿಲ್ಲ. ಮಂದಾಕಿನಿ ಸಿನಿಮಾ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟಲ್ಲಿ ನೀವು ತುಂಬ ಬೇಸರವಾಗಿ ಹೇಳ್ತೀವಿ, ಇದು ನನ್ನ ಕೊನೆಯ ಸಿನಿಮಾ ಅಂತೇಳಿ ಒಂದು ಎಲ್ಲರಿಗೂ ಕರೆದು ಮೂಮೆಂಟ್ ಕೊಡ್ತೀರಿ. ಯಾಕೆ ಅಷ್ಟು ಬೇಸರ ಆಯಿತು ಅಂತ? ಪ್ರಥಮ ಹಾಗೂ ಅಂತಿಮ ಕಾಣಿಕೆ ಅಂತೇಳಿ ಮೂಮೆಂಟ್ ರೆಡಿ ಮಾಡಿಸ್ದೆ. ಯಾರು ಕೊಟ್ಟಿಲ್ಲ ಸಿನಿಮಾದಲ್ಲಿ. ಪ್ರಥಮವಾಗಿ ಅಂತಿಮ ಕಾಣಿಕೆ, ಪ್ರಥಮವಾಗಿ ಅಂತಿಮ ಕಾಣಿಕೆ ಅಂತ ಮೂಮೆಂಟ್ ಕೊಟ್ಟೆ. ಹೌದು ಸರಿ. ಆಮೇಲೆ ಏನಕ್ಕೆ ಕೊಟ್ಟೆ ಅಂತ ಹೇಳಿದ್ರೆ, ನಾವೇನು ಅಂದ್ಕೊಂಡಿದ್ದು ಅದೆಲ್ಲ ಆಗ್ಲಿಲ್ಲ. ಸಿನಿಮಾದಲ್ಲಿ ನಮ್ಮ ಸಿನಿಮಾದಲ್ಲಿ ಎಂತ ಇರೋದು ಇವತ್ತಿರೋದು ನಾನು ನೋಡ್ತಿರೋದಿಲ್ಲ, ಭಯಂಕರ ಯಾವ್ದು ಇರಲಿಲ್ಲ. ಆಗ ಕಮಿಷನರ್ ಫಿಲಿಂ ಕಮಿಷನರ್ ಆಫೀಸರ್ ಒಂದು ಚಂದ್ರಶೇಖರ್ ಅಂತ ಇದ್ರು. ಹೌದು. ಅದು ಯಾವರೇ ಮಾಡಿದ್ರು ಅವ್ರು ಏನು ಮಾಡ್ದ ಗೊತ್ತಿಲ್ಲ, ಇದ್ದಕ್ಕಿದ್ದಾಗ ಏ ಸಿನಿಮಾ ಅಂತ ನನಗೆ ಕೊಟ್ಟರು ಸರ್ಟಿಫಿಕೇಟ್. ನಾನು ನನ್ನ ಡೈರೆಕ್ಟರ್ ಬಜೆಟ್ ಇದ್ದಿದ್ದು 70 ಲಕ್ಷ, ಸಿನಿಮಾ ಮುಗಿದಿದ್ದು 3.5 ಕೋಟಿ. 3.5 ಕೋಟಿ ಸಿನಿಮಾ ಮುಗಿದಿದ್ದು. ಇಲ್ಲಿ ನೋಡಿದ್ರೆ ಇದಕ್ಕೆ ಎ ಸಿನಿಮಾ ತೆಗಿ 3.5 ಕೋಟಿ ಯಾಕೆ ಖರ್ಚು ಮಾಡ್ಬೇಕು? ನಿಜ. ಒಂದ್ ಸಣ್ಣ ಸೀನ್, ಅದು ಸೀನ್ ಅಂದ್ರೆ ಅವ್ಳು ಕಲ್ಪನೆ ಮಾಡ್ಕೊತಾಳೆ. ಅದೇ ಆ ಸೀನ್ಗೆ ಅದನ್ನ ಎ ಸಿನಿಮಾ ಅಂತ ಕೊಟ್ರು. ಅದಾದ್ಮೇಲೆ ಇವತ್ತಿರೋ ಸಿನಿಮಾಗ ನನ್ನ 108 ಇಷ್ಟವೇ. 108 ಇಷ್ಟವೇ. ಮೋಸ ಆಗಿರೋದು, ಎಲ್ಲರಾಗಿರೋದು, ಆ ತರ ಭಾಷೆಗಳು ಬರ್ತಾ ಇರೋದು ಎಲ್ಲ ಇದೆ. ಅದಕ್ಕೆ ಇವತ್ತರೆಗೂ ಯೂಸ್ ಗಿಡ್ಡೆ ಕೊಟ್ಕೊಂಡು ಮಾಡಿದ್ದಾರೆ. ಎಲ್ಲ ರಾಜಕೀಯ ಆಯ್ತು. ಆಮೇಲೆ ನನಗೆ ಅಪರ್ಣ ಥಿಯೇಟರ್ ಡೇಟ್ ಬುಕ್ ಆಗಿತ್ತು. ಚಂದನ್ ಮಲ್ ಅಂತ ನಡೆಸ್ತಾ ಇದ್ದ ಅವನು, ಅಪರ್ಣ ಥಿಯೇಟರ್ ಅವ್ರು ನಡೆಸ್ತಾ ಇದ್ರು. ಅದನ್ನ ನಾಳೆ ಬ್ಯಾಕಳ್ಳಿ ಅಂತ ಡೇಟ್ ಕೊಟ್ಬಿಟ್ರು. ನಾನು ಪೇಪರ್ ಪಬ್ಲಿಷರಿಗೆ ಕೊಟ್ಬಿಟ್ಟೆ. 3 days ಇದೆ. ಆಸೆ ಗೊತ್ತಿಲ್ಲದೆ ವಿಜಯರಾಘವನ ಸಿನಿಮಾ ಬಂದ್ಬಿಡ್ತಾ ಥಿಯೇಟರ್ಗೆ. ನನ್ನ ಥಿಯೇಟರ್ ಇಲ್ಲ ಅಂತಂದ್ರು. ಆಗ ತ್ರಿಭುವನ್ಗೆ ಹೋದೆ. ಯುಗಾದಿ ಹಬ್ಬ ಇರ್ಬೇಕು ಅವತ್ತಿನ ದಿವಸ, ಯುಗಾದಿ ಹಬ್ಬದ ಇದು. ಜನ ಗಾಂಧಿನಗರದಲ್ಲಿ ನನ್ನ ಸಿನಿಮಾಗೆ ದೊಡ್ಡದಾಗಿ ಯಾರು ಪೋಸ್ಟರ್ ಮಾಡಿಸಿದ್ದಾರೆ. ಏನ್ಬಿಟ್ಟು ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಯಾರ ಹುಡ್ಕಕ್ ಹೋಯ್ತೀರಿ? ನಿಮ್ ಸಿನಿಮಾ ಹೌದೌದು, ಡಿಆರ್ ಹಾಕಿ ಎಲ್ಲ ಕಡೆ ಡಿಆರ್ ಹಾಕ್ಬಿಟ್ಟಿದ್ದಾರೆ ರಿಲೀಸ್ ಅಂತ ಹೇಳ್ಬಿಟ್ಟು. ಏನಂತ ಬರೋದು, ಏನಲ್ಲಿ ಹೀರೋಯಿನ್ ಫೋಟೋ ಇಟ್ಬಿಟ್ಟು ಮಾತಾಕಿರಿ ಅಂತ ಮಾಡೋರೆ. ನಾವು ಅನ್ಸೇ ಇಲ್ಲ. ಇದು ಬೇಕಂತಾನೆ ಟಾರ್ಗೆಟ್ ಮಾಡಿದ್ರು. ಆಮೇಲೆ ನನಗೇನೇನು ಇತ್ತು ವಿಚಾರಗಳು ಇತ್ತು, ಮಧ್ಯದಲ್ಲಿ ಬಹಳ ಸಮಸ್ಯೆಗಳಾಯ್ತು. ಥಿಯೇಟರ್ಗಳು ಕೊಡ್ಲಿಲ್ಲ. ಅವತ್ತಿನ ಕಾಲಕ್ಕೆ ಹೇಳ್ತಾ ಇದ್ದೀನಿ, ನಾನು ಥಿಯೇಟರ್ ಇದ್ದವನು, ಥಿಯೇಟರ್ ಡೆಪ್ತ್ ಗೊತ್ತಿರೋನು. ಅವತ್ತಿನ ಕಾಲದಲ್ಲಿ ಪ್ರೊಜೆಕ್ಟರ್ಗೆ ನಾವು ಪಾಸಿಟಿವ್ ನೆಗೆಟಿವ್ ಕಾರ್ಬನ್ ಹಾಕಿ ಸಿನಿಮಾ ತೋರಿಸ್ತಾ ಇದ್ದು. ನನಗೆ ಸ್ಕ್ರೀನ್ ಏನು, ಸೀಟ್ ಏನು, ಕೆಪಾಸಿಟಿ ಏನು, ಡಿಆರ್ ಅಂದ್ರೆ ಏನು, ನನ್ಗೆ ಆಲ್ಮೋಸ್ಟ್ ಆಲ್ ನನ್ಗೆ ಅಹಂಕಾರದಲ್ಲಿ ಹೇಳ್ಬಾರ್ದು, ಬಹಳ ವಿಷಯ. ಈಗ ನಾವು ನೋಡಿ ₹2.20 ಟಿಕೆಟ್ ಇತ್ತಲ್ಲ ಸರ್, ನಮ್ ಗ್ರಾಸ್ ಎಷ್ಟು ಗೊತ್ತಾ? ಬರ್ಕಳಿ ₹2,086 ₹40 ಎಲ್ಲ ಲೆಕ್ಕ ಹಾಕಿದ್ರೆ. ಇದರಲ್ಲಿ ನಾವು ಇಟಿ ತೆಗಿಬೇಕು. ಇಟಿನ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಮನೋರಂಜನೆ ತೆರಿಗೆ, ತಲೆಗಂದಾಯ ತೆರಿಗೆ, ಒಟ್ಟು ತೆರಿಗೆ, ಕಾರ್ಬನ್ ಫೀಸು, RP ಬಾಟಾ, ಶೋ ಟ್ಯಾಕ್ಸ್, ಆ ಶೋಗೆ ಎಲ್ಲ ತೆಗೆದ್ರು ನಾವು ಡಿಸ್ಟ್ರಿಬ್ಯೂಟರ್ಗೆ ದುಡ್ಡು ಕೊಡ್ತಾ ಇದ್ದು ಪ್ರತಿ ವಾರ. ನಮ್ ಥಿಯೇಟರ್ ಅಲ್ಲಿ ಅಹಂಕಾರದಲ್ಲಿ ಹೇಳ್ಬಾರ್ದು, ನಮ್ ಥಿಯೇಟರ್ ಅಲ್ಲಿ ಅವತ್ತಿನ ಕಾಲಕ್ಕೆ ನಮ್ಮ ಯಜಮಾನ ವೀರಣ್ಣವ್ರು ಮಾಡಿರೋ ಕಂಡೀಷನ್, ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ, ಗುರುವಾರ ಕ್ಲೋಸ್ ಆಗುತ್ತೆ, ಶುಕ್ರವಾರ ಚೆಕ್ ಹೋಗ್ಬೇಕು ಅವ್ರಿಗೆ. ಥಿಯೇಟರ್ ಹತ್ರ ಬರೆಯೋದು, ಕಾಯಿಸೋದು, ಕೊಡೋದು, ಅವೆಲ್ಲ ಸ್ಟೋರಿನೇ ಇಲ್ಲ ಅಲ್ಲಿ. ಯಾವ ಕಾರಣಕ್ಕೂ ಸ್ಟೋರಿ ಇಲ್ಲ. ಗ್ರೇಟ್ ಬಿಡಿಯೋದು ಶಿಸ್ತಂದ್ರೆ ನಮ್ಮ ಅಕ್ಕಯ್ಯ ಮತ್ತೆ ವೀರಣ್ಣ ಅವ್ರು ಕಲ್ಸಿದ್ದೇ ಇವತ್ತರೆಗೂ ಈಗಲೂ ನಡೀತಾ ಇರೋದು ಅವರಿಂದಾನೆ. ಮೂಲ ತಾಯಿ ಬೇರೆ ಅವರೇ. ಆ ಥರ ಪೇಮೆಂಟ್ ಕೊಡ್ತಾ ಇದ್ರು. ನನಗೆ ಭಾಳ ನನ್ನ ಭಕ್ತಕೊಂಬರೋ ಸಿನಿಮಾ ನಮ್ಮ ಥಿಯೇಟರ್ ನಾನು ಸಿನಿಮಾ ಹಾಕಿ ನಾನು ದುಡ್ಡು ತಗೊಳಕ್ಕೆ ಭಾಳ ಕಷ್ಟಪಟ್ಟೆ. ನಮ್ಮ ಥಿಯೇಟರ್ ನಾವು ಕಟ್ಟಬೇಕಲ್ಲ, ದುಡ್ಡು ಕಟ್ಟಬೇಕಲ್ಲ. ದುಡ್ಡು ಅವ್ರ ಹತ್ರ ವಾರದ ದುಡ್ಡು ಹೋಗಿರೋದು ಅವ್ರ ತಾನೇ ಹೋಗ್ತಾ ದುಡ್ಡು. ಆ ದುಡ್ಡು ತಗೊಳಕ್ಕೆ ನಮಗೆ ಕಷ್ಟ ಆಗೋಯ್ತು, ಭಾಳ ಕಷ್ಟ ಆಯ್ತು. ಇಲ್ಲಿ ಥಿಯೇಟ್ರು ನಿಮಗೆ ಸಿಗ್ಲಿಲ್ಲ ಮಂದಾಕಿನಿಗೆ? ಮತ್ತಾಗಿ ಏನು ಸಿಕ್ಲಿಲ್ಲ, ದುಡ್ಡೇ ಬರಲಿಲ್ಲ. ಯಾರು ಓಪ್ಲೆಸ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂತ ಸ್ಕ್ರೀನ್ ತಗೊಂಡ, ಸ್ಯಾಟಲೈಟ್ ತಗೊಂಡ, ಸುವರ್ಣ ಅಂತ. ಇವತ್ತು ಇಂಡಸ್ಟ್ರಿಲಿ ಅವನೇ, ನಾನೇನು ಹೆಸರು ಹೇಳಕ್ ಹೋಗಲ್ಲ, ಇಂಡಸ್ಟ್ರಿಲಿ ಇದೆ. ಅವನುವೆ ದುಡ್ಡು ಬರಲಿಲ್ಲ.
ಅವ್ನು ನಮಗೆ 35 ಲಕ್ಷಕ್ಕೆ ನಾನು ತಗೊಂಡ, ಓಕೆ 10 ಲಕ್ಷ ಅಡ್ವಾನ್ಸ್ ಕೊಟ್ಟ, ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡಿಸ್ಕೊಂಡ. ನಮ್ಗೇನು ಗೊತ್ತೆ ಅಗ್ರಿಮೆಂಟ್ ಓದೋದು ಏನಿದೆ ಅಲ್ಲ, ಮಾಮೂಲಿ ಮಾಡ್ತಾರೆ, ಮಾಡ್ಕೊಡ್ತಾರೆ. ನಂಬಿಕೆ ಅದ್ರಲ್ಲಿ ಬರ್ತಿದ್ದ ಒಂದು ಕಾಲಮಲ್ಲಿ 6 ತಿಂಗಳಲ್ಲಿ ನೀವು ಎ ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡಿ ಯು ಸರ್ಟಿಫಿಕೇಟ್ ಕೊಟ್ಟರೆ ನಾನು ಮಿಕ್ಕಿದ್ರು ರಿಲೀಸ್ ಮಾಡ್ತಿದ್ದಾರೆ, ಮಾಡಲ್ಲ, ಮುಟ್ಕೋಲ್ ಹಾಕೋತೀನಿ ಅಂತ ಬರ್ದಿದ್ದ. ಒಂದು ಕಾಲಂ ಬರ್ದಿದ್ದ, ಗೊತ್ತಿರಲಿಲ್ಲ ಅದು ಗೊತ್ತಿರಲಿಲ್ಲ. ನಾವು ಯು ಮಾಡಿಸೋಷ್ಟಕ್ಕೆ 1 ವರ್ಷ ಆಗೋಯ್ತು ಸರ್. ನಾನು ಓದೇ ಇಲ್ಲ ಅದನ್ನ, ಅಗ್ರಿಮೆಂಟೇ ನೋಡಿಲ್ಲ ನಾವು. ಅದೇ ನಂಬಿಕೆ ಬೆಲೆ. ಅದಕ್ಕೆ ಹಿಂಗೆ ಆಯ್ತಲ್ಲ ಅಂತೇಳಿ ನಾನು ಕೇಳಿದೆ. ಇಲ್ಲ ರೀ, ಒಂದು 6 ತಿಂಗಳಲ್ಲೇ ಬರಲಿಲ್ಲ, ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಅಂದರು. ಅದಾಗಲೇ ಸುವರ್ಣಲ್ಲಿ ನಡೀತಾ ಇತ್ತು, ನಮ್ಮ ಸಿನಿಮಾ ಓಡ್ತಾ ಇದ್ದೆ. ಅದು ಸ್ಟೇ ತಗೊಂಬಂದು ಏನೇನೋ ಮಾಡಿದೆ, ಸರಿ ಬಿಟ್ಟುಬಿಟ್ಟೆ, ಬೇಡ ಆಳ್ಬಿದ್ದವಲಿ ಅಂತ ಬಿಟ್ಟೆ. ಸಿನಿಮಾ ಸಹವಾಸ ಸಾಕಪ್ಪ ಅಂತ ದೂರ ಇದ್ದೆ. ಅವತ್ತೆ ಪ್ರಥಮ ಅಂತಿಮ ಕಾಣಿಕೆ ಅಂತ ಮೊಮೆಂಟ್ ಕೊಟ್ಟು, ಅವತ್ತಿನ ಕಾಲದಲ್ಲಿ ಹಳೆ ಪ್ರೆಸ್ ರಿಪೋರ್ಟ್ ಎಲ್ಲ ನಂಗೆ ಭಾಳ ಗೊತ್ತು. ನಮ್ಮ ಎಸ್ ಮೂರ್ತಿ ಸರ್ ಆಗ್ಬೋದು, ಶ್ರೀನಿವಾಸ್ ಸರ್ ಆಗ್ಬೋದು, BGS ತುಂಬಾ ಜನ ಭಾಳ ಜನ ಇದ್ರು, ದೊಡ್ಡವರೆಲ್ಲ ಭಾಳ ಹೇಳ್ಕೊಂಡ್ರು. ನನಗೆ ಇವತ್ತಿಗೂ ನಾನು ಆಂಕರ್ದು ಹೇಳಿದ ಇಂಡಸ್ಟ್ರಿನಲ್ಲಿ ಬೆಂಕುಶ್ರೀ ಅಂದರೆ ಮೀಡಿಯಾ ಆಗ್ಬೋದು ಅಥವಾ ಬೇರೆಯವರಾಗ್ಬೋದು ನಾನು ಇವತ್ತು ಪ್ರೀತಿಸ್ತಾರೆ, ಇವತ್ತು ಗೌರವಿಸ್ತಾರೆ. ಸಾಕು, ಅದೊಂದೇ ಭಾಗ್ಯ ಸಾಕು. ದುಡ್ಡು ನಾನು ಸಂಪಾದನೆ ಮಾಡಿದ್ದೀನಲ್ವಾ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟಿಂದ ಸಣ್ಣ ಆಗಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ, ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.